ಕೊಟ್ಟಿರುವ ಚಿತ್ರದಲ್ಲಿನ ಆಯತದ ವಿಸ್ತೀರ್ಣವು 32 ಚದರ ಸೆಂಟಿಮೀಟರ್ ಆಗಿದೆ. ಹಾಗಾದರೆ ವೃತ್ತದ ಸುತ್ತಳತೆ ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಿರೋದು ಒಂದು ಆಯತ. ಅದರ ಉದ್ದ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 2x ಕೊಟ್ಟಿದ್ದಾರೆ, ಅಗಲ x ಕೊಟ್ಟಾರೆ ಮತ್ತು ವಿಸ್ತೀರ್ಣ 32 ಚದರ ಸೆಂಟಿಮೀಟರ್. ಆಯತದ ವಿಸ್ತೀರ್ಣ ಸೂತ್ರ ಏನು? ಉದ್ದ ಇಂಟು ಅಗಲ. ಸೊ 2x ಇಂಟು x ಈಕ್ವಲ್ ಟು 32. 2x ಇಂಟು x ಅಂದ್ರೆ 2x ಸ್ಕ್ವೇರ್ ಈಕ್ವಲ್ ಟು 32. ಡಿವೈಡ್ ಮಾಡಿದ್ರೆ 2 ಒಂದ್ಲೆ 2 16. x ಸ್ಕ್ವೇರ್ ಈಕ್ವಲ್ ಟು 16 ಆದ್ರೆ x ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಅಂತ ಬರ್ತದೆ. ವರ್ಗಮೂಲ 16ರ ವರ್ಗಮೂಲ 4. ಬಟ್ ಉದ್ದ ಪಾಸಿಟಿವ್ ಇರ್ತದೆ, ದೇರ್ ಫಾರ್ x ಈಕ್ವಲ್ ಟು 4 ಅಂತ ತಗೋಬೇಕು ನಾವು. x ಈಕ್ವಲ್ ಟು 4. x ಈಕ್ವಲ್ ಟು 4 ಆದ್ರೆ ಈ ಕಡೆ 4 2 8, ಇದು 4. ಅಂದ್ರೆ ಉದ್ದ 8 ಸೆಂಟಿಮೀಟರ್ ಇದೆ, ಅಗಲ 4 ಸೆಂಟಿಮೀಟರ್ ಇದೆ ಅಂತ ಅರ್ಥ. ಈ ಡಯಾಗ್ನಲ್ ಗಳನ್ನ ನಾವೇನಾದ್ರೂ ಜಾಯಿನ್ ಮಾಡಿಬಿಟ್ರೆ, ಈ ಡಯಾಗ್ನಲ್ ಅನ್ನ ಮತ್ತು ಈ ಡಯಾಗ್ನಲ್ ಅನ್ನ ನಾವೇನಾದ್ರೂ ಜಾಯಿನ್ ಮಾಡಿದ್ವಿ ಅಂತಂದ್ರೆ ಈ ಎರಡು ಡಯಾಗ್ನಲ್ಗಳು ಸೆಂಟರ್ನ ಮೇಲೆ ಪಾಸ್ ಆಗಿ ಹೋಗ್ತವೆ. ವೃತ್ತದ ಸೆಂಟರ್ ಇರುತ್ತಲ್ಲ, ವೃತ್ತ ಕೇಂದ್ರ, ಅದರಿಂದ ಪಾಸ್ ಆಗಿ ಹೋಗ್ತವೆ. ಯಾಕಂದ್ರೆ ಈ ಆಯತದ 4 ಬಿಂದುಗಳು ಎಲ್ಲಿದೆ ಅಂತಂದ್ರೆ ವೃತ್ತದ ಮೇಲೇನೆ ಇದೆ. ಈ ರೀತಿ ಆಯತ ಅಥವಾ ಚೌಕದ 4 ಶೃಂಗಗಳು ವೃತ್ತದ ಮೇಲೇನೆ ಇದ್ರೆ ಅದರ ಕರ್ಣಗಳಂತ ಏನು ಕರಿತೀವಿ, ಡಯಾಗ್ನಲ್ಸ್, ಅವು ಯಾವಾಗಲೂ ವೃತ್ತ ಕೇಂದ್ರದಿಂದ ಪಾಸ್ ಆಗಿ ಹೋಗ್ತಾ ಇರ್ತವೆ. ಈಗ ಇಷ್ಟನ್ನು ಮಾತ್ರ ಅಬ್ಸರ್ವ್ ಮಾಡಿ. ಏನ್ ಅಬ್ಸರ್ವ್ ಮಾಡಿ ಅಂತಂದ್ರೆ, ನಾನು ನಿಮಗೆ ಅದನ್ನ ಸಪರೇಟ್ ಆಗಿ ತಗೊಂಡು ತೋರಿಸ್ತೀನಿ. ಇಲ್ಲಿ ರೆಕ್ಟಾಂಗಲ್ ಇದೆ, ಒಳಗಡೆ ಇರ್ತಕ್ಕಂಥ ರೆಕ್ಟಾಂಗಲ್, ಮತ್ತು ಒಂದು ಡಯಾಗ್ನಲ್ ಪಾಸ್ ಆಗಿ ಹೋಗಿದೆ ಹಿಂಗೆ. ಓಕೆ, ವೃತ್ತ ಕೇಂದ್ರ ಇಲ್ಲಿ ನಡುವೆ ಇದೆ. ಅಂದ್ರೆ ಡಯಾಗ್ನಲ್ ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತದೆ, ಬೈಸೆಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಮೇಲ್ಗಡೆ ಉದ್ದ ಎಷ್ಟು? 8 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್ ಇದೆ. ಹಾಗಾದ್ರೆ ವಿಕರ್ಣದ ಉದ್ದ ಎಷ್ಟಿರ್ತದೆ? ವಿಕರ್ಣದ ಉದ್ದ ಬೇಕು ಅಂತಂದ್ರೆ ಬರೀ ಈ ತ್ರಿಭುಜ ಮಾತ್ರ ಅಬ್ಸರ್ವ್ ಮಾಡಿದ್ವಿ ಅಂತಂದ್ರೆ ಇದು ಒಂದು ಲಂಬಕೋನ ತ್ರಿಭುಜ. ಇಲ್ಲಿ ವಿಕರ್ಣದ ವರ್ಗ, ಇದನ್ನ ನಾವೇಂತ ಕರೆಯೋಣ ಅಂತಂದ್ರೆ ಸಪೋಸ್ y ಅಂತ ಕರೀರಿ. ಟೋಟಲ್ ಲೆಂತ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಲೆಂತ್? y ಇದೆ ಅಂತ ಅನ್ಕೊಂಡ್ರೆ, ಹಾಗಾದ್ರೆ y ಸ್ಕ್ವೇರ್ ಈಕ್ವಲ್ ಟು 8 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಪೈಥಾಗೋರಸ್ ಪ್ರಮೇಯನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಮೇಲ್ಗಡೆ ತ್ರಿಭುಜಕ್ಕೆ. 8 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಇಟ್ ಈಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂತಂದ್ರೆ 64, 4 ಸ್ಕ್ವೇರ್ ಅಂದ್ರೆ 16. ಎರಡನ್ನು ಆಡ್ ಮಾಡಿದ್ರೆ 80 ಬರುತ್ತೆ ಆನ್ಸರ್. ಇದೇನಿದು? y ಸ್ಕ್ವೇರ್. ಹಾಗಾದ್ರೆ y ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬರುತ್ತೆ, ಲೆಂತ್ ಆಗಿರೋದ್ರಿಂದ ನಾನು ಪಾಸಿಟಿವ್ ಮಾತ್ರ ತಗೊಳ್ತೀನಿ, ರೂಟ್ 80. ಇಲ್ಲಿ 16 5 80 ಅಂತ ನಾನು ಬರಿಬಹುದು. 80ನ್ನ 16 5 80. 16 ವರ್ಗಮೂಲ 4, ಸ್ಕ್ವೇರ್ ರೂಟ್ ಆಫ್ 16 is 4. ಸೊ 4 ರೂಟ್ 5. ಇದೇನಿದು? y. ಟೋಟಲ್ ಲೆಂತ್ 4 ರೂಟ್ 5 ಆದ್ರೆ ಈ ಅರ್ಧ ಲೆಂತ್ ಇಲ್ಲಿಂದ ಇಲ್ಲಿವರೆಗೆ ಅಥವಾ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿರುತ್ತೆ ಅಂತಂದ್ರೆ 4 ರೂಟ್ 5 ನ ಅರ್ಧ ಡಿವೈಡ್ ಬೈ 2 ಮಾಡಿ. 2 1s 2 2s. ಸೊ ಅರ್ಧ ಲೆಂತ್ ಎಷ್ಟಿರುತ್ತೆ ಅಂದ್ರೆ 2 ರೂಟ್ 5 ಇರುತ್ತೆ. ಯಾಕೆ ಅರ್ಧ ಲೆಂತ್ ತಗೊಂಡಿದ್ದು ಅಂತಂದ್ರೆ ಈ ಅರ್ಧ ಲೆಂತ್ ಅನ್ನೋದು ವೃತ್ತಕ್ಕೆ ಏನಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ ತ್ರಿಜ್ಯ ಆಗಿ ಕೆಲಸ ಮಾಡ್ತದೆ, ರೇಡಿಯಸ್ ಆಗಿ ಕೆಲಸ ಮಾಡ್ತದೆ. ಹಾಗಾಗಿ ಈ ವೃತ್ತದ ತ್ರಿಜ್ಯ ಎಷ್ಟಿದೆ ಅಂತಂದ್ರೆ 2 ರೂಟ್ 5. ನಮಗೆ ಬೇಕಾಗಿರೋದು ವೃತ್ತದ ಸುತ್ತಳತೆ ಅಂದ್ರೆ ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಸೂತ್ರ ಏನು ಅಂತಂದ್ರೆ 2πr. ಇಲ್ಲಿ r ಅಂತಂದ್ರೆ ರೇಡಿಯಸ್, ತ್ರಿಜ್ಯ ಎಷ್ಟು ಸಿಕ್ಕಿದೆ? 2 ರೂಟ್ 5 ಅಂತ ಸಿಕ್ಕಿದೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ನಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ಮಾಡ್ತೀವಿ ನೋಡ್ರಿ, 2 ಇಂಟು ಪೈ ಅಂತಂದ್ರೆ 22/7 ಇಂಟು r ಅಂತಂದ್ರೆ ಇಲ್ಲಿ 2 ರೂಟ್ 5 ಅಂತ ಸಿಕ್ಕಿದೆ ನೋಡ್ರಿ. 2 ರೂಟ್ 5 ಎಲ್ಲಾದ್ರೂ ಕ್ಯಾನ್ಸಲ್ ಆಗ್ತಾವ? ಏನು ಕ್ಯಾನ್ಸಲ್ ಆಗಲ್ಲ. 2 4, 4 ಇಂಟು 22 ಅಂದ್ರೆ 88/7 ಇಂಟು ರೂಟ್ 5. ಸೊ ಆಪ್ಷನ್ 3 ಕರೆಕ್ಟ್. 88/7 ಇಂಟು ರೂಟ್ 5 ಸೆಂಟಿಮೀಟರ್. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಶಂಕು ಮತ್ತು ಗೋಳಗಳ ತ್ರಿಜ್ಯಗಳು ಸಮನಾಗಿವೆ. ಎರಡರ ತ್ರಿಜ್ಯಗಳು ಸಮನಾಗಿದೆ ಮತ್ತು ಗಾತ್ರಗಳು ಸಮನಾಗಿವೆ. ಅಂದ್ರೆ ವಾಲ್ಯೂಮ್ ಕೂಡ ಸೇಮ್ ಇದೆ.
ಹಾಗಾದ್ರೆ ಶಂಕುವಿನ ಎತ್ತರ ಮತ್ತು ಗೋಳದ ವ್ಯಾಸ ಇವುಗಳ ನಡುವೆ ಇರುವಂತ ಅನುಪಾತ ಫೈಂಡ್ ಮಾಡಬೇಕು. ಶಂಕುವಿನ ಎತ್ತರ, ಗೋಳದ ಅನುಪಾತ. ರೈಟ್, ಇಲ್ಲಿ ಒಂದು ಶಂಕು ಇದೆ, ಒಂದು ಗೋಳ ಇದೆ. ಬೇಕಾಗಿಲ್ಲ ತ್ರಿಜ್ಯ, ಚಿತ್ರ ಓಕೆ. ಎರಡರ ತ್ರಿಜ್ಯಗಳು ಸೇಮು, ಗಾತ್ರಗಳು ಸಮನಾಗಿದೆ. ವಾಲ್ಯೂಮ್ ಆಫ್ ಕೋನ್, ಶಂಕುವಿನ ಗಾತ್ರ, ಇಂಗ್ಲಿಷಲ್ಲಿ ವಾಲ್ಯೂಮ್ ಆಫ್ ಕೋನ್ ಅಂತ ಹೇಳ್ತೇವೆ. ಇಟ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಏನಿದೆ ಅಂದ್ರೆ 1/3 πr²h. ಅದೇ ರೀತಿ ಗೋಳದ ಗಾತ್ರ, ವಾಲ್ಯೂಮ್ ಆಫ್ ಸ್ಪಿಯರ್, ಇಟ್ ಈಸ್ ಈಕ್ವಲ್ ಟು 4/3 πr³. ಎರಡು ಕಡೆ ಆರ್ ಅಂತ ತಗೊಂಡಿದ್ದೀನಿ, ಯಾಕಂದ್ರೆ ತ್ರಿಜ್ಯಗಳು ಸಮ, ಎರಡು ಗಾತ್ರಗಳು ಸಮ ಅಂತಂದ್ರೆ ಇವೆರಡು ಕೂಡ ಈಕ್ವಲ್ ಆಗಿರ್ತವೆ. ದೇರ್ ಫೋರ್ 1/3 πr²h ಈಸ್ ಈಕ್ವಲ್ ಟು 4/3 πr³. ಎರಡು ಕಡೆ 3 ಕ್ಯಾನ್ಸಲ್ ಆಗಲಿ, ಎರಡು ಕಡೆ ಪೈ ಕೂಡ ಕ್ಯಾನ್ಸಲ್ ಆಗಲಿ, ಇಲ್ಲಿ r² ಕಂಪ್ಲೀಟ್ ಆಗಿ ಹೋಗ್ಲಿ, ಒಂದು r ಹೋಗ್ಲಿ. ಎಷ್ಟು ಉಳಿತು ಇಲ್ಲಿ ಅಂತಂದ್ರೆ, ಇಲ್ಲಿ ಉಳಿದಿರೋದು ಬರೀ ಹೆಚ್ಚು, ಇಲ್ಲಿ ಉಳಿದಿರೋದು 4r ಅಂತ ಉಳಿದಿದೆ. h ಈಕ್ವಲ್ ಟು 4r. ಈಗ ನಮಗೆ ಬೇಕಾಗಿರೋದು ಶಂಕುವಿನ ಎತ್ತರ ಮತ್ತು ಗೋಳದ ವ್ಯಾಸಕ್ಕೆ ಇರುವ ಅನುಪಾತ. ಶಂಕುವಿನ ಎತ್ತರ h, ಗೋಳದ ವ್ಯಾಸ ಡಯಾಮೀಟರ್ d. h ಎಷ್ಟಿದೆ ಅಂತಂದ್ರೆ 4r ಇದೆ, 4r ಇಷ್ಟು. ಡಯಾಮೀಟರ್ ಅಂತಂದ್ರೆ 2 ಟೈಮ್ಸ್ ಆಫ್ ರೇಡಿಯಸ್, ತ್ರಿಜ್ಯದ 2 ಪಟ್ಟು ಇರುತ್ತೆ. ಎರಡು ಕಡೆ r ಕ್ಯಾನ್ಸಲ್ ಆಗಲಿ, 2 1 2 4. ಸೊ ಉಳಿಯೋದು 2:1. ಆಪ್ಷನ್ 3 ಕರೆಕ್ಟ್, 2:1. ನೆಕ್ಸ್ಟ್ ಕ್ವಶನ್. ರಾಮ್ 15 ಸೆಂಟಿಮೀಟರ್ ಬಾಹುವುಳ್ಳ ಘನವನ್ನು ನಿರ್ಮಿಸಬೇಕೆಂದಿದ್ದಾನೆ. ಅವನಿಗೆ 5 ಸೆಂಟಿಮೀಟರ್ ಬಾಹುವುಳ್ಳ ಎಷ್ಟು ಘನಗಳ ಅವಶ್ಯಕತೆ ಇದೆ? ಜಸ್ಟ್ ಡಿವೈಡ್ ಮಾಡಬೇಕು, ಯಾಕಂದ್ರೆ ಘನ ಅಂತ ಹೇಳಿರೋದ್ರಿಂದ 15 ಸೆಂಟಿಮೀಟರ್ ಉಳ್ಳ ಬಾಹುವುಳ್ಳ ಘನ ಅಂತಂದ್ರೆ ವಾಲ್ಯೂಮ್ ಆಫ್ ಅದು ಕ್ಯೂಬ್, ಇದು ಸಣ್ಣ 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 ಕ್ಯೂಬ್ಗಳು. ಡಿವೈಡ್ ಮಾಡಿದ್ರೆ ಎಷ್ಟು ಕ್ಯೂಬ್ಗಳು ಬೇಕಾಗ್ತದೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. 15 ಸೆಂಟಿಮೀಟರ್ ಇಂಟು 15 ಸೆಂಟಿಮೀಟರ್ ಇಂಟು 15 ಸೆಂಟಿಮೀಟರ್ ವಾಲ್ಯೂಮ್ ಆಫ್ ಕ್ಯೂಬ್ ಇದು, ಡಿವೈಡೆಡ್ ಬೈ ಈ ಸಣ್ಣ ಕ್ಯೂಬ್ಗಳಿವು 5 ಇಂಟು 5 ಇಂಟು 5. 5 1 5 3 5 1 5 3 5 3 3 9 9 3 27 3 3 9 93 27. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ ಒಂದೇ ಗಾತ್ರದ 5 ಚೌಕಗಳಿವೆ. ಇಲ್ಲಿದೆ ನೋಡಿ, 5 ಚೌಕಗಳಿವೆ. ಚಿತ್ರದ ಒಟ್ಟು ವಿಸ್ತೀರ್ಣ 245 ಚದರ ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು? ಈ ಒಂದು ಚಿತ್ರದ ಸುತ್ತಳತೆ ಬೇಕು. ಒಟ್ಟು ವಿಸ್ತೀರ್ಣ ಎಷ್ಟು ಅಂತಂದ್ರೆ 245 ಚದರ ಸೆಂಟಿಮೀಟರ್ ಇದೆ. ಒಂದೇ ಗಾತ್ರದ 5 ಚೌಕ ಇರೋದ್ರಿಂದ ಒಂದು ಚೌಕದ ವಿಸ್ತೀರ್ಣ ಎಷ್ಟು ಅಂತಂದ್ರೆ 245/5. ಒಂದು ಚೌಕದ ವಿಸ್ತೀರ್ಣ ಬೇಕು ಅಂದ್ರೆ ಡಿವೈಡೆಡ್ ಬೈ 5 ಮಾಡ್ತೀವಿ. 5 1 5 4 20, 5 9 45. ಈ 49 ಅನ್ನೋದು ಒಂದು ಚೌಕದ ವಿಸ್ತೀರ್ಣ. ಒಂದು ಚೌಕದ ವಿಸ್ತೀರ್ಣ 49 ಆದ್ರೆ ಆ ಚೌಕದ ಒಂದು ಬಾಹು ಬೇಕು ಅಂದ್ರೆ ಏನ್ ಮಾಡ್ಬೇಕು? ವರ್ಗಮೂಲ ತಗೋಬೇಕು 49. ಯಾಕಂದ್ರೆ ಚೌಕ ಆಗಿರೋದ್ರಿಂದ ಒಂದು ಬಾಹು x ಆದ್ರೆ ಅದರ ವಿಸ್ತೀರ್ಣ x² ಆಗುತ್ತೆ. x² = 49. ಸೊ x = √49 ಈ ರೀತಿ. ಸೊ 49 ವರ್ಗಮೂಲ 7 ಪ್ಲಸ್ ಮೈನಸ್ ಬರುತ್ತಾ, ಲೆಂತ್ ಆಗಿರೋದ್ರಿಂದ 7 ಅಂತ ತಗುತ್ತೆ. ಅಂದ್ರೆ ಒಂದು ಚೌಕದ ಒಂದು ಬಾಹುವಿನ ಉದ್ದ ಎಷ್ಟಿರುತ್ತೆ ಅಂತಂದ್ರೆ 7 ಸೆಂಟಿಮೀಟರ್ ಇದೆ ಅಂತ ಅರ್ಥ. ಆ ರೀತಿ ಎಷ್ಟು ಚೌಕಗಳಿದೆ ಅಂತಂದ್ರೆ 5 ಚೌಕಗಳು, ಮತ್ತೆ 5 7 35 ಅಂತ ಮಾಡಬಾರ್ದು. ಇಲ್ಲಿ ಸುತ್ತಳತೆ ಬೇಕು. ಹಾಗಾಗಿ ಎಲ್ಲೆಲ್ಲಿ 7 ಬರುತ್ತೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಲೆಂತ್ 7 ಇರುತ್ತೆ, ಈ ಲೆಂತ್ 7 ಇರುತ್ತೆ. ಇದು 7 7 7 7 7 7 7 ಈ ಲೆಂತ್ ಇದು 7,
ಈ ಕಡೆ ಇದು 7, ಇದು 7. ಈ ರೀತಿ ಈ ಲೆಂತ್ ಮಾತ್ರ ತಗೋಬೇಕು, ಸುತ್ತಲೂ ಮಾತ್ರ. ಈ ರೀತಿ ಎಷ್ಟು ಬೌಂಡ್ರಿಗಳಿದೆ ಅಂತಂದ್ರೆ ಇಲ್ಲಿಂದ ಶುರು ಮಾಡ್ತೀನಿ. ಇದು 1 2 ಇವೇ 7ಗಳನ್ನ ಕೌಂಟ್ ಮಾಡೋಣ. 1 2 3 4 5 6 7 8 9 10. 10ಗೆ 70 ಆಗಿಬಿಡ್ತು. ಇನ್ನು 7 ಅಂದ್ರೆ 14. ಸೊ 84 ಸೆಂಟಿಮೀಟರ್, 84 ಸೆಂಟಿಮೀಟರ್ ಈ ಒಂದು ಚಿತ್ರದ ಸುತ್ತಳತೆ. ಸೊ ಆಪ್ಷನ್ 3 ಕರೆಕ್ಟ್. ಯಾವುದೇ ಒಂದು ವರ್ಗದ ಸುತ್ತಳತೆ 420 ಸೆಂಟಿಮೀಟರ್, ಸುತ್ತಳತೆ 420 ಸೆಂಟಿಮೀಟರ್ ಇದೆ, ಆದರೆ ವಿಸ್ತೀರ್ಣ ಕಂಡುಹಿಡಿಯಬೇಕು. ವರ್ಗದ ಸುತ್ತಳತೆ ಸೂತ್ರ ಏನಂದ್ರೆ 4 ಇಂಟು ಬಾಹು, 4 ಇಂಟು ಬಾಹು ಇಟ್ ಈಸ್ ಈಕ್ವಲ್ ಟು 420 ಇದೆ. 4 1 4 0 4 5 20 105. ಒಂದು ಬಾಹುವಿನ ಉದ್ದ ಎಷ್ಟಿದೆ? 105 ಇದೆ. ಅದರ ವಿಸ್ತೀರ್ಣ ಬೇಕು ಅಂತಂದ್ರೆ ಬಾಹು ಇಂಟು ಬಾಹು, ಹೌದಾ? ಸೊ ವಿಸ್ತೀರ್ಣ ಈಕ್ವಲ್ ಟು 105 ಇಂಟು 105. ನೂರ 5 ಇಂಟು 105 225 ಅಂತೂ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಡಿವೈಡ್ ಮಾಡುವಾಗ ಏನಾದ್ರು ತಪ್ಪು ಮಾಡಿದ್ರಿ ಅಂತಂದ್ರೆ 15 ಬರ್ತದೆ. 15 ಬಂದ್ರೆ 225 ಅಂತ ಆನ್ಸರ್ ಬಂದ್ಬಿಡ್ತದೆ. ಬಟ್ ಆಕ್ಚುಲಿ ಡಿವಿಷನ್ ಮಾಡ್ಬೇಕಾದ್ರೆ ಇಲ್ಲಿ 4 1 4 4 0 0 ಅಂತ ತಗೊಂಡ್ ಮಾಡ್ಬೇಕು. ಇದು ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು, ಇಲ್ಲ ಅಂತಂದ್ರೆ 15 ಅಂತ ಬರೆಯುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. 4 1 4 0 ಈ 2 ತಗೊಂತೀರಾ, 4 1 4 ಜಾಸ್ತಿ ಆಗ್ತದೆ. 4 0 0 ಅಂತ ತಗೊಂಡು ನೆಕ್ಸ್ಟ್ ಈ 0 ತಗೋಬೇಕು. 4 5 20. ಇಲ್ಲ ಅಂದ್ರೆ ಡಿವೈಡ್ ಮಾಡುವಾಗ ಈ ರೀತಿ ತಪ್ಪಾಗಿ ಡಿವೈಡ್ ಮಾಡಿಬಿಡ್ತೀರಿ. 4 1 4 4 5 20 ಅಂತೇಳಿ. ಬಟ್ 15 ಅಲ್ಲ ಆನ್ಸರ್. ಓಕೆ, 15 ಅಂತ ಬಂದ್ರೆ 225 ಅಂತೇಳಿ ಹಾಕಿ ಬಂದ್ಬಿಡ್ತೀರಿ. ನೋ, ಅಂದ್ರೆ 225 ಅಂತೂ ಆನ್ಸರ್ ಅಲ್ಲ. ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ, 11,025 ಬರುತ್ತೆ. ಆದ್ರೆ 1 ಸೆಂಟಿಮೀಟರ್ ಇದೆ, ಇನ್ನೊಂದು ಚದರ ಸೆಂಟಿಮೀಟರ್ ಇದೆ. ಇಲ್ಲಿ ಕೇಳಿರೋದು ವಿಸ್ತೀರ್ಣ. ವಿಸ್ತೀರ್ಣ ಯಾವಾಗಲೂ ಚದರ ಸ್ಕ್ವೇರ್ ಯೂನಿಟ್ಸ್ ಅಲ್ಲಿ ಇರ್ತದೆ, ಚದರ ಮಾನಗಳಲ್ಲಿ ಇರ್ತದೆ. ಹಾಗಾಗಿ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 10 ಮೀಟರ್ ಬಾಹುವನ್ನು ಹೊಂದಿರುವ ವರ್ಗಾಕಾರದ ನೆಲಕ್ಕೆ ಪೂರ್ಣವಾಗಿ 50 ಸೆಂಟಿಮೀಟರ್ ಉದ್ದವಿರುವ ಚೌಕಾಕಾರದ ನೆಲಹಾಸು ಹಾಕಬೇಕಾಗಿದೆ. ಹಾಗಾದರೆ ಅವಶ್ಯವಿರುವ ಕನಿಷ್ಠ ನೆಲಹಾಸುಗಳ ಸಂಖ್ಯೆ. ಅಲ್ಲಿ ಘನಗಳ ಸಂಖ್ಯೆ ಮಾಡಿದ್ವಲ್ಲ ಅದೇ ರೀತಿನೇ. ಅಲ್ಲಿ ಘನ ಅಂತ ಕೇಳಿ ಸಲುವಾಗಿ 3 ಸಾರಿ 15 ಇಂಟು 15 ಇಂಟು 15 ಉದ್ದ ಇಂಟು ಉದ್ದ ಇಂಟು ಉದ್ದ ಆ ರೀತಿ ಮಾಡಿದ್ವಿ, ಅಥವಾ ಬಾಹು ಇಂಟು ಬಾಹು ಇಂಟು ಬಾಹು ಆ ರೀತಿ ಮಾಡಿದ್ವಿ. ಇಲ್ಲಿ ವಿಸ್ತೀರ್ಣ ಬೇಕಾಗಿದೆ, ಅಂದ್ರೆ ನೆಲದ ವಿಸ್ತೀರ್ಣ ಡಿವೈಡೆಡ್ ಬೈ ಒಂದು ಚೌಕಾಕಾರದ ನೆಲಹಾಸಿನ ವಿಸ್ತೀರ್ಣ ಮಾಡಬೇಕು. ನೆಲದ ವಿಸ್ತೀರ್ಣ ಎಷ್ಟು ಅಂತಂದ್ರೆ 10 ಮೀಟರ್ ಇಂಟು 10 ಮೀಟರ್. ಯಾಕೆ ಬಹಳ ಕೇರ್ಫುಲ್ ಆಗಿ ಮೀಟರ್ ಮೀಟರ್ ಅಂತ ಬರೀತಿದ್ದೀನಿ ಅಂದ್ರೆ, ನೆಲದ ಬಾಹುವಿನ ಉದ್ದ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ನೆಲದ ನೆಲ ಹಾಸಿನ ಒಂದು ಬಾಹುವಿನ ಉದ್ದ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಯೂನಿಟ್ಗಳು ಬೇರೆ ಬೇರೆ ಆಯ್ತು, ಮಾನಗಳು ಬೇರೆ ಬೇರೆ ಆಯ್ತು. ಒಂದು ಮೀಟರ್ ಇನ್ನೊಂದು ಸೆಂಟಿಮೀಟರ್. ಈ ರೀತಿ ಇದ್ದಾಗ ಬಹಳ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ನೆಲದ ವಿಸ್ತೀರ್ಣ 10 ಮೀಟರ್ ಇಂಟು 10 ಮೀಟರ್ ಡಿವೈಡೆಡ್ ಬೈ ನೆಲಕ್ಕೆ ಹಾಸಬೇಕಾಗಿದ್ದಂತ ಒಂದು ಉದ್ದವಿರೋ ನೆಲ ಹಾಸಿನ ಉದ್ದ 50 ಸೆಂಟಿಮೀಟರ್ ಇರೋದ್ರಿಂದ 50 ಸೆಂಟಿಮೀಟರ್ ಇಂಟು 50 ಸೆಂಟಿಮೀಟರ್. ಇದು ಚೌಕಾಕಾರದ ನೆಲ ಹಾಸಿನ ವಿಸ್ತೀರ್ಣ ಒಂದಿರುತ್ತು. ಎಷ್ಟು ಬೇಕು ಅಂತ ಡಿವೈಡ್ ಮಾಡಿದ್ರೆ ಗೊತ್ತಾಗ್ತದೆ ನಮಗೆ. ಈಗ 10 ಮೀಟರ್ ಅಂತಂದ್ರೆ ಈ ಮೀಟರ್ ತೆಗಿಬೇಕು ಅಂತಂದ್ರೆ ಸೆಂಟಿಮೀಟರ್ ಹಾಕ್ಬೇಕು ಅಂದ್ರೆ 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್. ದೇರ್ ಫೋರ್ ಈ ಮೀಟರ್ ಜಾಗದಲ್ಲಿ 100 ಸೆಂಟಿಮೀಟರ್ ಅಂತ ಬರೀತೀನಿ. ಈ ಮೀಟರ್ ಜಾಗದಲ್ಲಿ ಇಂಟು ಇಲ್ಲಿ 10 ಆಸ್ ಇಟ್ ಈಸ್, ಇಲ್ಲಿ ಮೀಟರ್ ಜಾಗದಲ್ಲಿ 100 ಸೆಂಟಿಮೀಟರ್ ಡಿವೈಡೆಡ್ ಬೈ 50 ಸೆಂಟಿಮೀಟರ್ ಇಂಟು 50 ಸೆಂಟಿಮೀಟರ್. ಇಲ್ಲಿ ನೋಡಿ, ಈ ಸೆಂಟಿಮೀಟರ್ ಸೆಂಟಿಮೀಟರ್ ಕ್ಯಾನ್ಸಲ್ ಆಯ್ತು, ಸೆಂಟಿಮೀಟರ್ ಸೆಂಟಿಮೀಟರ್ ಕ್ಯಾನ್ಸಲ್ ಆಯ್ತು. 51 52 51 52 2 4 ಇಂಟು 10 100. 4 ಇಂಟು 100 ಅಂದ್ರೆ 400. ಸೊ ಎಷ್ಟು ನೆಲಹಾಸುಗಳು ಬೇಕಾಗುತ್ತೆ ಅಂತಂದ್ರೆ 400 ನೆಲಹಾಸುಗಳು ಬೇಕಾಗ್ತದೆ. ಇಲ್ಲಿ ನಾವು ಕೇರ್ಫುಲ್ ಆಗಿರ್ಬೇಕಾಗಿರೋದು ಈ ಯೂನಿಟ್ಗಳ ಮೇಲೆ. ಒಂದು ಮೀಟರ್ ಇನ್ನೊಂದು ಸೆಂಟಿಮೀಟರ್ ಇದೆ. ಸೊ ಮೀಟರ್ನ ತೆಗೆದು ಸೆಂಟಿಮೀಟರ್ ಹಾಕ್ಬೇಕು ಅಂತಂದ್ರೆ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಮೀಟರ್ ಜಾಗದಲ್ಲಿ 100 ಸೆಂಟಿಮೀಟರ್ ಅಂತ ನಾವೇನ್ ಮಾಡ್ಬೇಕು, ರೀಪ್ಲೇಸ್ ಮಾಡಬೇಕು.